ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತು ನಾನು ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೋಮವಾರದಿಂದ ಭಾನುವಾರದವರೆಗೂ ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬವನ್ನು ವಿಜೃಂಭಣೆಯಿಂದ ನೀವೆಲ್ಲ ಆಚರಣೆ ಮಾಡಿದ್ದೀರಾ. ಅದಕ್ಕೆ ಭಾನುವಾರದಿಂದ ಶನಿವಾರದವರೆಗೂ ವಿಡಿಯೋ ಮಾಡೋಕ್ಕಾಗದೆ, ಹಿಂದೆ ಕೂಡ ನಾನು ಸೋಮವಾರದಿಂದ ಭಾನುವಾರನೇ ಮಾಡಿದ್ದೆ ಲಾಸ್ಟ್ ವೀಕು. ಈ ವೀಕು ಕೂಡ ನಾನು ಸೋಮವಾರದಿಂದ ಭಾನುವಾರದವರೆಗೂ ವಾರ ಭವಿಷ್ಯವನ್ನು ಮಾಡ್ತಾ ಇದ್ದೀನಿ. 11ನೇ ತಾರೀಕು ಮಾರ್ಚ್ 2024ರಿಂದ 17ನೇ ತಾರೀಕು ಮಾರ್ಚ್ 2024 ವಾರ ಭವಿಷ್ಯ ಕಾರ್ಯಕ್ರಮ. ಕೆಲವರಲ್ಲಿ ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ ಅನ್ನೋಂಥವ್ರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ಕೂಡ ಭವಿಷ್ಯ ತಿಳ್ಕೋಬಹುದು. ಇದನ್ನು ಜಾಸ್ತಿ ರಿಸರ್ಚ್ ಮಾಡ್ತಾ ಇರೋರು ವೆಸ್ಟರ್ನ್ ಕಂಟ್ರಿಗಳವರು, ನಾವೆಲ್ಲ ಈಸ್ಟರ್ನ್ ಝೋನಲ್ಲಿ ಇರುವಂಥವ್ರು. ಹಾಗಾದರೆ ಇದನ್ನು ಇಂಗ್ಲೀಷಲ್ಲಿ ಪಾಮ್ ಹಿಸ್ಟ್ರಿ ಅಂತ ಕರೆಯಲಾಗುತ್ತೆ. ಮುಖ ನೋಡಿ ಜ್ಯೋತಿಷಿ ಹೇಳುವಂಥ ಶಾಸ್ತ್ರವನ್ನು ಇಂಗ್ಲೀಷಲ್ಲಿ ಫೇಸ್ ರೀಡಿಂಗ್ ಅಂತೀವಿ, ಕನ್ನಡದಲ್ಲಿ ಮುಖ ಸಾಮುದ್ರಿಕ ಶಾಸ್ತ್ರ. ಅದ್ರ ಮುಖಾಂತರ ಕೂಡ ನೀವು ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು. ಹಾಗಾದರೆ ಈ ವಾರ ದ್ವಾದಶ ರಾಶಿಗಳಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ನಾನೀಗ ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ನೀವೆಲ್ಲ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಈ ವಾರ ಚಂದ್ರ ಉತ್ತರಾಭಾದ ನಕ್ಷತ್ರ, ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ಆಮೇಲೆ ಈ ವಾರದಲ್ಲಿ 14ನೇ ತಾರೀಕು ಮಾರ್ಚ್ 2024 ರವಿ ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ. 15ನೇ ತಾರೀಕು ಮಾರ್ಚ್ 2024 ಮಂಗಳ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಹಾಗಾದರೆ ನಿಮ್ಮ ಮೇಲೆ ಯಾವ ರೀತಿ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳು ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸ್ತೀನಿ. ನೀವೆಲ್ಲ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗಲಿ ಅನ್ನುವಂತಹ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಇರಬೇಕು. ಜ್ಯೋತಿಷ್ಯ ಅನ್ನೋದೇ ಒಂದು ಬೆಳಕು. ಅದಕ್ಕೆ ಜ್ಯೋತಿಷ್ಯ ಅಂದರೆ ಶ್ಯ ಅಂದರೆ ಜ್ಞಾನ, ಈ ಬೆಳಕಿನ ಜ್ಞಾನ. ಅದಕ್ಕೆ ಈ ಜ್ಞಾನ ಗೊತ್ತಾಗೋದ್ರಿಂದ ನಿಮಗೆ ಜೀವನದಲ್ಲಿ ಬೆಳಕು ಅನ್ನೋದು ಸಿಗುತ್ತೆ. ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಹಾಗಾದರೆ ಮೇಷರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರ. ಮೇಷರಾಶಿಯಾಧಿಪತಿಯಾದಂತಹ ಮಂಗಳ 11ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಮೇಷರಾಶಿಯವರಿಗೆ ಏನಾಗುತ್ತೆ, ತಮ್ಮ ಎಲ್ಲ ಮನೋಕಾಮನೆಗಳನ್ನು ಪೂರ್ಣ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀರಿ. ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ಗೆಲುವು ನಿಮಗೆ ಸಾಧನೆ ಆಗುತ್ತೆ. ತ್ರಿಗ್ರಹಿ ಯೋಗ 11ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಶನಿ ಮಹಾತ್ಮ, ಶುಕ್ರ, ಮಂಗಳ ಗ್ರಹ ಲಾಭ ಸ್ಥಾನದಲ್ಲಿರೋದ್ರಿಂದ ನಿಮಗೆ ನೀವು ಮಾಡುವಂತಹ ಕೆಲಸಗಾರರಿಂದ ನಿಮಗೆ ಸಹಾಯ ಆಗುವಂಥದ್ದು. ಈಗ ನೀವು ದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಹೋಟೆಲ್ ಇಂಡಸ್ಟ್ರಿ ಇರ್ಬೋದು, ಬೇರೆ ಯಾವುದೇ ಬಿಸ್ನೆಸ್ ಇಂಡಸ್ಟ್ರಿನಲ್ಲಿ ಲೇಬರ್ಸಿಂದ ನಿಮಗೆ ಸಹಾಯಗಳಾಗುವಂಥದ್ದು, ಸ್ತ್ರೀಯರಿಂದ ಅನುಕೂಲಗಳಾಗುವಂಥದ್ದು, ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗುವಂಥದ್ದು. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾಗ ಈಗ ಎಲೆಕ್ಷನ್ ಟೈಮ್ ಇದೆ, ನಿಮಗೆ ಯಾವ ಕಡೆ ಬೇಕೋ ಆ ಕಡೆ ವರ್ಗಾವಣೆ ಮಾಡ್ಕೊಳ್ಳೋಕ್ಕೂ ಕೂಡ ಅನುಕೂಲಕರವಾದಂತಹ ಸಮಯ ಮೇಷರಾಶಿಯವರಿಗೆ ಆರಂಭ ಆಗಿದೆ. ಹಾಗಾದರೆ ಮೇಷರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಭಾನುವಾರ ಸೋಮವಾರ ಅಂದರೆ ಸೋಮವಾರದಿಂದ ಭಾನುವಾರದವರೆಗೂ ಭವಿಷ್ಯ ಆಗಿರೋದ್ರಿಂದ ಸೋಮವಾರ ಮಂಗಳವಾರ ಶೀಘ್ರ ಕೋಪ ಬರುವ ಸಾಧ್ಯತೆ ಇದೆ, ಅಧಿಕ ಖರ್ಚು ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಕೋಪವನ್ನು ಮಾಡ್ಕೋಬೇಡಿ, ಶಾಂತಿಯಾಗಿರೋಕ್ಕೆ ಪ್ರಯತ್ನ ಮಾಡಿ. ನೀವು ಖರ್ಚು ಮಾಡಬೇಕಾದ್ರೆ ಯೋಚನೆ ಮಾಡಿ ಹಣ ಲೆಕ್ಕ ಬರೆದು ಖರ್ಚು ಮಾಡಿದ್ರೆ ಒಳ್ಳೆಯದು ಅನ್ನುವಂತಹ ವಿಚಾರ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಸನ್ಮಾನಗಳು ಉಂಟಾಗುತ್ತೆ, ಒಡವೆಗಳನ್ನು ತಗೊಳ್ಳುವಂಥದ್ದು, ಧರಿಸುವಂತಹ ಯೋಗ ಅನ್ನೋದು ನಿಮಗೆ ಈ ವಾರದ
ಬುಧವಾರ ಗುರುವಾರ ಉಂಟಾಗುತ್ತೆ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಮತ್ತೆ ಮೇಷರಾಶಿಯವರಿಗೆ ತೊಂದರೆಗಳು ಸ್ಟಾರ್ಟ್ ಆಗುತ್ತೆ. ಕಣ್ಣುಗಳ ತೊಂದರೆ ಉಂಟಾಗ್ಬೋದು, ಮಾನಸಿಕವಾಗಿ ದುಃಖ ಉಂಟಾಗ್ಬೋದು, ಬೇಜಾರಾಗ್ಬೋದು. ಅದಕ್ಕೆ ಈ ವಾರ ಒಟ್ಟು 5 ದಿನ ಎಚ್ಚರವಾಗಿರಬೇಕು. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಈ 5 ದಿನ ನೀವು ಸ್ವಲ್ಪ ಜಾಗೃತರಾಗಿದ್ದು ಮೇಷರಾಶಿ ಜಾತಕರು ಶಿವನ ಆರಾಧನೆ ಮಾಡಬೇಕು. ಈ ವಾರ ಶಿವನಿಗೆ ವಿಭೂತಿಯಿಂದ ಆರಾಧನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದ್ರಿಂದನೂ ಕೂಡ ಮೇಷರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಗೆ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರು ಕಾಯ್ತಾ ಇರ್ತೀರಾ ಹೇಗಿದೆ ನಮಗೆ ಭವಿಷ್ಯ ನಮ್ಮದು ಅಂತ. ಹಾಗಾದ್ರೆ ವೃಷಭ ರಾಶಿಯವರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ವೃಷಭ ರಾಶಿಯವರಿಗೆ 11ನೇ ತಾರೀಕು ಮಾರ್ಚ್ 2024 ಸೋಮವಾರದಿಂದ 17ನೇ ತಾರೀಕು ಮಾರ್ಚ್ 2024 ಭಾನುವಾರದವರೆಗೂ ಈ ವಾರ ಹೇಗಿದೆ ವೃಷಭ ರಾಶಿಗೆ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ದಶಮ ಸ್ಥಾನದಲ್ಲಿ ಸಂಚಾರ. ಈ ವಾರದಲ್ಲಿ 14ನೇ ತಾರೀಕು ಮಾರ್ಚ್ 2024 ರವಿ 11ನೇ ಮನೆಯಲ್ಲಿ ಸಂಚಾರ. 15ನೇ ತಾರೀಕು ಮಾರ್ಚ್ 2024 ದಶಮ ಸ್ಥಾನದಲ್ಲಿ ಮಂಗಳ ಗ್ರಹ ರಾಶಿ ಪರಿವರ್ತನೆ ಮಕರ ರಾಶಿಯಿಂದ ಕುಂಭ ರಾಶಿಗೆ. ಹಾಗಾದ್ರೆ ನೀವೇನೋ ವೃಷಭ ರಾಶಿಯವರು ಗೌರ್ಮೆಂಟ್ ಕೆಲಸದಲ್ಲಿದ್ದರೆ ಪ್ರಮೋಷನ್ ಆಗ್ಬೋದು, ಅಥವಾ ಸ್ಥಳ ಬದಲಾವಣೆ ಆಗ್ಬೋದು, ಅಂದರೆ ಟ್ರಾನ್ಸ್ಫರ್ ಆಗುವಂಥದ್ದು, ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಪ್ರಮೋಷನ್ ಆಗುವಂಥದ್ದು, ಅಥವಾ ಎಲೆಕ್ಷನ್ ವಿಚಾರಕ್ಕಾದರೂ ನಿಮಗೆ ಜಾಗ ಬದಲಾವಣೆ ಆಗುವ ಸಾಧ್ಯತೆಗಳು ಕಂಡುಬರುತ್ತೆ. ಸರ್ಕಾರದಿಂದ ಏನಾದರೂ ಅನುಕೂಲಗಳು ಪಡಿಬೇಕಾದ್ರೆ ಸೂರ್ಯ ಮೀನ ರಾಶಿಯಲ್ಲಿದ್ದಾನೆ, ಅಲ್ಲಿ ರಾಹುವಿನ ಸಂಧಿಯಲ್ಲಿರೋದ್ರಿಂದ ನೀವು ಇಂಡೈರೆಕ್ಟ್ ಆಗಿ ಪ್ರಯತ್ನಗಳನ್ನು ಮಾಡಿದಾಗ ನಿಮಗೆ ಪ್ರಮೋಷನ್ ಆಗುವ ಸಾಧ್ಯತೆಗಳು ಇರುತ್ತೆ. ಡೈರೆಕ್ಟ್ ಆಗಿ ಆಗಲ್ಲ, ಮರು ಪ್ರಯತ್ನಗಳನ್ನು ನೀವು ಮಾಡಿದಾಗ ಸರ್ಕಾರದಿಂದ ಎಲ್ಲ ರೀತಿಯ ಅನುಕೂಲಗಳಾಗುತ್ತೆ. ರಾಜಕಾರಣಿಗಳು ಕೂಡ MP ಎಲೆಕ್ಷನ್ ಇರೋದ್ರಿಂದ ಸರ್ಕಾರದಲ್ಲಿ ಏನಾದರೂ ಸ್ಥಾನ ಮಾನ ಪಡಿಬೇಕು ಅಂತ ಆಸಕ್ತಿ ಇರೋರು ನೀವು ಕೂಡ ಮತ್ತೊಂದು ಮಾರ್ಗ ಅಂತಾರಲ್ಲ ಆ ಮಾರ್ಗದ ಮುಖಾಂತರ ಸರ್ಕಾರದಲ್ಲಿರುವಂತಹ ಕೆಲಸ ಕಾರ್ಯಗಳನ್ನ ನೀವು ಮಾಡ್ಕೋಬಹುದು. ಹಾಗಾದ್ರೆ ಈ ವಾರ ಸೋಮವಾರ ಮಂಗಳವಾರ ತುಂಬಾ ಟೈಮ್ ಚೆನ್ನಾಗಿದೆ ವೃಷಭ ರಾಶಿಯವರಿಗೆ. ಸ್ನೇಹಿತರ ಭೇಟಿಯಾಗುವಂಥದ್ದು, ವಿವಾಹ ಭಾಗ್ಯ. ನೋಡಿ, ವಿವಾಹ ಭಾಗ್ಯ ಗುರು ವೇದದಲ್ಲಿದ್ರೂ ಕೂಡ ವೃಷಭ ರಾಶಿಯವರಿಗೆ ಶುಕ್ರ ಇನ್ನು ಬೇರೆ ಗ್ರಹಗಳು ಶುಭ ಫಲಗಳನ್ನ ಕೊಡೋದ್ರಿಂದ ವಿವಾಹ ಭಾಗ್ಯ ಉಂಟಾಗುತ್ತೆ. ಗುರುಜಿ ನೀವು ವಿವಾಹ ಭಾಗ್ಯ ಹೇಳಿದ್ರಿ, ಆದರೆ ನಮಗೆ ವಿವಾಹ ಆಗ್ಬಿಟ್ವಿ, ನಮ್ಮ ಜೀವನ ಕಷ್ಟ ಆಗಿದೆ, ಈಗ ನಾವು ಸಪ್ರೇಷನ್ ಆಗೋಣ ಅಂತ ಇದ್ದೀವಿ ಅಂತ ಕೆಲವರು ಕೇಳ್ತೀರ. ಅದಕ್ಕೆ ವಿವಾಹ ಭಾಗ್ಯ ಅನ್ನೋದು ಉಂಟಾಗಿದೆ. ವಿವಾಹ ಆಗೋಕ್ಕಿಂತ ಮೊದಲು ಸಾಲಾವಳಿ ತೋರಿಸೋದ್ರ ಜೊತೆಗೆ ಇಬ್ಬರ ಜಾತಕವನ್ನ ಮ್ಯಾಚಿಂಗ್ ಮಾಡಬೇಕು. ಹಾಗೆ ಇಬ್ಬರ ಜಾತಕದಲ್ಲಿ ನಿಮಗೆ ಬರುವಂತಹ ವರ ನಿಮ್ಮ ಹಾಗೆ ಶ್ರೀಮಂತನಾಗಿದ್ರು ಅವನಿಗೆ ಆಯುಷ್ ಚೆನ್ನಾಗಿದೆಯಾ, ಮರು ವಿವಾಹ ಆಗ್ಬೇಕಾ ಬೇಡವಾ, ಅದು ಯಾಕಂದ್ರೆ ಮರು ವಿವಾಹ ಯೋಗ ಇದ್ಬಿಡುತ್ತೆ, ಕೆಲವರಿಗೆ ಆಯುಷ್ಯ ಇರಲ್ಲ, ಆಗ ಮತ್ತೆ ಮರು ವಿವಾಹ ಆಗ್ಬೇಕಾಗುತ್ತೆ, ಆರೋಗ್ಯ ಕೆಟ್ಟೋಗ್ಬಿಡುತ್ತೆ, ಮಕ್ಕಳಾಗಲ್ಲ, ಇವೆಲ್ಲವನ್ನ ನಾವು ನೋಡ್ಬೇಕಾಗತ್ತೆ. ಅಥವಾ ವಧು ಮದುವೆ ಮಾಡ್ಕೊತೀರಾ, ನಿಮಗೆ ಹೊಂದ್ಕೊಂಡು ಹೋಗಲ್ಲ, ಇನ್ನು ನಿಮ್ಮ ಅಪ್ಪ ಅಮ್ಮನಿಗೆ ಹೇಗೆ ಬೇರೆ ಕಡೆಯಿಂದ ಬಂದಿರೋರು ಹೊಂದ್ಕೊಂಡು ಹೋಗ್ತಾರೆ, ಆ ಥರ ಕೆಲವರು ಸಮಸ್ಯೆಗಳು ಕೂಡ ಅನುಭವಿಸ್ತಾ ಇರ್ತೀರಾ. ಅಂಥವ್ರು ನೇರವಾಗಿ ಭೇಟಿ ಮಾಡಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಸ್ನೇಹಿತರ ಭೇಟಿ ಆಗುತ್ತೆ. ಮದ್ಯ ವ್ಯಾಪಾರದಲ್ಲೂ ಕೂಡ ಒಳ್ಳೆ ಲಾಭ ಆಗುತ್ತೆ. ದ್ರವ್ಯ ವ್ಯಾಪಾರದಿಂದ ಕೂಡ ಲಾಭ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಆಯಿಲ್ ಇವೆಲ್ಲ ವ್ಯಾಪಾರಗಳಲ್ಲಿ ಅತ್ಯಂತ ಲಾಭವನ್ನ ನೀವು ಸೋಮವಾರ ಮಂಗಳವಾರ ಗಳಿಸ್ತೀರಿ. ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ತಿರುಗಾಡುವ ಮನಸ್ಸು, ಗಾಯಗಳಾಗುವಂಥದ್ದು, ಖರ್ಚು ಹೆಚ್ಚಾಗುವ ಸಾಧ್ಯತೆಗಳು ಇದೆ. ಇನ್ನು ವಾರದ ಕೊನೆ 3 ದಿನಗಳು ಹೇಗಿರುತ್ತೆ? ಶುಕ್ರವಾರ ಶನಿವಾರ ಭಾನುವಾರ ಗಿಫ್ಟ್ಗಳು ಬರೋದು, ಕಾಣಿಕೆ ಸಿಗೋದು, ಸನ್ಮಾನಗಳಾಗೋದು, ಸ್ನೇಹಿತರ ಭೇಟಿಯಾಗುವಂಥದ್ದು, ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಹೀಗೆ ಒಟ್ಟು 5 ದಿನ ಈ ವಾರ ಶುಭ ಫಲಗಳು ವೃಷಭ ರಾಶಿಯವರಿಗೆ ಉಂಟಾಗುತ್ತೆ. ಸೋಮವಾರ ಮಂಗಳವಾರ ಆಮೇಲೆ ಶುಕ್ರವಾರ ಶನಿವಾರ ಭಾನುವಾರ ಒಟ್ಟು 5 ದಿನ ವೃಷಭ ರಾಶಿಯವರಿಗೆ ಶುಭ ಫಲಗಳು. ಹಾಗಾದ್ರೆ ವೃಷಭ ರಾಶಿಯವರು ಈಶ್ವರನನ್ನ ಯಾವ ರೀತಿ ನೆನಪು ಮಾಡಬೇಕು ಅಂದ್ರೆ ಬಿಲ್ವಪತ್ರೆಯಿಂದ ಈಶ್ವರನ ನೆನಪು ಮಾಡ್ತಾ ಓಂ ಶಂಭವೇ ನಮಃ, ಓಂ ಶಂಭವೇ ನಮಃ,
ಓಂ ಶಂಭವೇ ನಮಃ ಅಂತೇಳಿ ನೀವು ಶಿವನನ್ನ ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ರಾಶಿ ಚಕ್ರದಲ್ಲಿ 3ನೇ ರಾಶಿಗೆ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ವೃಷಭ ರಾಶಿ ಜಾತಕರಿಗೆ ನಾನು ಹೇಳ್ತಾ ಇರೋಂಥ ಭವಿಷ್ಯ ಬಂದು 11ನೇ ತಾರೀಕು ಮಾರ್ಚ್ 2024ರಿಂದ ಮಿಥುನ ರಾಶಿಯವರಿಗೆ 17ನೇ ತಾರೀಕು ಮಾರ್ಚ್ 2024ರವರೆಗೂ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದ್ರೆ ಸೋಮವಾರದಿಂದ ಭಾನುವಾರದವರೆಗೂ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ ಲಾಭಸ್ಥಾನದಲ್ಲಿ ಈ ವಾರ ಮಿಥುನ ರಾಶಿಗೆ ಮಿತ್ರಗ್ರಹರಾದಂತಹ ಸೂರ್ಯ 3ನೇ ಮನೆ ಅಧಿಪತಿ 14ನೇ ತಾರೀಕು ಮಾರ್ಚ್ 2024 ಕುಂಭರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. 15ನೇ ತಾರೀಕು ಮಾರ್ಚ್ 2024 ಕುಜ 6ನೇ ಮನೆ ಅಧಿಪತಿ ಮತ್ತು ಲಾಭಾಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಮಿಥುನ ರಾಶಿಯವರಿಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗ್ಬೋದು. ನೀವೆಲ್ಲ ಮಿಥುನ ರಾಶಿಯವರಾಗಿದ್ರೆ, ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೀವಿದ್ರೆ, ಈಗ ಎಲೆಕ್ಷನ್ ಟೈಮಿಂದ ನಿಮಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಅಲ್ಲಿ ನಿಮಗೆ ನೆಮ್ಮದಿ ಅನ್ನೋದು ಇರಲ್ಲ, ತುಂಬಾ ಮಾನಸಿಕ ಒತ್ತಡಗಳು ಕೂಡ ಆಗುವ ಸಾಧ್ಯತೆಗಳು ಇದೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥವ್ರಿಗೆ ಅನುಕೂಲಗಳು ಕೂಡ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನ ಪೂರ್ಣ ಮಾಡ್ಕೋಬೇಕಾದ್ರೆ ನಿಮ್ಮ ಸಂಗಾತಿಯ ಜೊತೆಗೂಡಿ ಕೆಲಸ ಕಾರ್ಯಗಳನ್ನ ಮಾಡಿದಾಗ ನಿಮಗೆ ಕೆಲವರು ನೋಡಿ ಎಲ್ಲೋದ್ರೂ ಕೂಡ ಪತಿ ಜೊತೆಗೆ ಪತ್ನಿ, ಪತ್ನಿ ಜೊತೆಗೆ ಪತಿ, ಹೀಗೆ ಜೋಡಿಯಾಗಿ ನೀವು ಕೆಲಸ ಮಾಡಿದಾಗ ಗೆಲುವು ಅನ್ನೋದು ನಿಮಗೆ ಸಾಧನೆ ಆಗುತ್ತೆ. ಇನ್ನು ಕೆಲವರಿಗೆ ವಿವಾಹ ಜೀವನದಲ್ಲೂ ಕೂಡ ತುಂಬಾ ಕಷ್ಟವನ್ನು ಅನುಭವಿಸ್ತಾ ಇರ್ತೀರಾ, ಅಂಥವ್ರು ಜಾತಕವನ್ನು ತೋರಿಸಿ ಪರಿಹಾರ ಮಾಡ್ಕೋಬೇಕು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಸೂಪರ್ ಆಗಿದೆ ನಿಮಗೆ ಟೈಮು. ನಿಮ್ಮ ಮನೋಭಿಷ್ಟಗಳೆಲ್ಲ ಪೂರ್ಣ ಆಗುತ್ತೆ. ಪ್ರಮೋಷನ್ ಅನ್ನೋದು ಸಿಗುತ್ತೆ. ನಿಮಗೆ ಬಹಳ ಗೌರವ ಉಲ್ಲಾಸ ಉಂಟಾಗುತ್ತೆ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮತ್ತೆ ವಿವಾಹ ಭಾಗ್ಯ ಕೂಡ ಮಿಥುನ ರಾಶಿಯವರಿಗೆ ಉಂಟಾಗುತ್ತೆ. ವಿವಾಹ ಭಾಗ್ಯ ಅಂದಾಗ ಯಾವಾಗಲೂ ಹೇಳ್ತಾ ಇರ್ತೀನಿ, ಇಬ್ಬರ ಜಾತಕವನ್ನು ನೀವು ತೋರಿಸ್ಬೇಕು. ನಿಮಗೆ ಸಿಗುವಂತಹ ವಧು ನಿಮಗೆ ಹೊಂದ್ಕೊಂಡು ಹೋಗ್ಬೇಕು, ಕೆಲಸದಲ್ಲೂ ಇರಬೇಕು ಅಂತ ಆಸೆ ಪಡ್ತೀರ ಕೆಲವರು. ಆಮೇಲೆ ನಿಮ್ಮ ತಂದೆ ತಾಯಿಗೂ ಹೊಂದ್ಕೊಂಡು ಹೋಗ್ಬೇಕು. ಆಗ ಜಾತಕ ಮ್ಯಾಚಿಂಗ್ ಮಾಡಬೇಕು. ಸಾಲಾವಳಿಯ ಜೊತೆಗೆ ಇಬ್ಬರ ಜಾತಕವನ್ನು ತೋರಿಸ್ಬೇಕು. ನಿಮಗೆ ಸಿಗುವಂತಹ ವರ ಶ್ರೀಮಂತನ ಜೊತೆಗೆ ಆರೋಗ್ಯ ಚೆನ್ನಾಗಿರ್ಬೇಕು, ಮಕ್ಕಳಾಗಬೇಕು, ನಾನು ವಿದೇಶಕ್ಕೆ ಹೋಗ್ಬೇಕು, ಏನೇನೋ ಆಸೆಗಳಿರುತ್ತೆ, ಅವೆಲ್ಲ ಈಡೇರಕ್ಕೆ ಆಗುತ್ತಾ ಅಥವಾ ವಿಚ್ಛೇದನ ಆಗುತ್ತಾ, ಮರು ವಿವಾಹ ಆಗ್ಬೇಕಾಗುತ್ತಾ, ವಿವಾಹ ಆಗೋಕ್ಕಿಂತ ಮೊದಲೇ ನಾನೇನಾದ್ರು ಪರಿಹಾರ ಮಾಡ್ಕೋಬೇಕಾ, ಇವೆಲ್ಲ ನಿಮಗೆ ಡೌಟ್ ಇದ್ರೆ ಇಬ್ಬರ ಜಾತಕವನ್ನು ತೋರಿಸಿ ಪರಿಹಾರವನ್ನ ಮಾಡ್ಕೊಳ್ಳಿ. ಆದ್ರೆ ಈ ವಾರದ ಕೊನೆ 3 ದಿನ ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಸಣ್ಣ ಸಣ್ಣ ವಿಚಾರಗಳಿಗೆ ಬೇಸರ ಆಗೋದು, ದೂರ ಪ್ರಯಾಣಗಳನ್ನ ಮಾಡ್ತೀರಿ, ಪ್ರಯಾಣದಲ್ಲಿ ಯಾರು ಜೊತೆಗಾರರಿಲ್ಲದೆ ಬೇಸರ ಆಗೋದು, ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗುವ ಸಾಧ್ಯತೆಗಳಿದೆ ಮಿಥುನ ರಾಶಿ ಜಾತಕರಿಗೆ. ಹಾಗಾದರೆ ಮಿಥುನ ರಾಶಿ ಜಾತಕರು ನೀವು ಈ ವಾರ ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಈ 3 ಲೋಕಕ್ಕೂ ಕೂಡ ತಂದೆ ಈಶ್ವರ ಆಗಿದ್ದಾನೆ. ಅದಕ್ಕೆ ಈ ಮಂತ್ರವನ್ನು ನೀವು ಜಪ ಮಾಡಿ. ಯಾರ್ಯಾರು ಮಿಥುನ ರಾಶಿ ಜಾತಕರಾಗಿದ್ದೀರಿ, ನೀವು ಗಂಗಾಜಲ ಅಭಿಷೇಕ ಶಿವನಿಗೆ ಮಾಡೋದ್ರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ನಿಮ್ಮ ರಾಶಿಗೆ ಪಂಚಮಾಧಿಪತಿ, ದಶಮಾಧಿಪತಿಯಾದಂತಹ ಮಂಗಳ ಗ್ರಹ 15ನೇ ತಾರೀಕು ಮಾರ್ಚ್ 2024 ರಾಶಿ ಪರಿವರ್ತನೆ. ಮಕರ ರಾಶಿಯಿಂದ ಕುಂಭರಾಶಿಗೆ, ಸೂರ್ಯ ಕುಂಭರಾಶಿಯಿಂದ ಮೀನ ರಾಶಿಗೆ 14ನೇ ತಾರೀಕು ಮಾರ್ಚ್ 2024 ರಾಶಿ ಪರಿವರ್ತನೆ. ನಿಮಗೆ ಧನಾಧಿಪತಿ ಭಾಗ್ಯ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದೆ. ನಿಮಗೆ ಧನ ಯಾರಿಂದ ಪ್ರಾಪ್ತಿಯಾಗುತ್ತೆ? ತಂದೆಯಿಂದ ಧನ ಪ್ರಾಪ್ತಿ. ಧಾರ್ಮಿಕ ಕ್ಷೇತ್ರಗಳಲ್ಲಿ ದರ್ಶನ ಮಾಡಿಸುವಂಥವ್ರಿಗೆ ಧನ ಪ್ರಾಪ್ತಿ. ಯಾರ್ಯಾರು ದೈವ ಚಿಂತನೆಗಳು ಮಾಡುವಂಥವ್ರು, ಪುರೋಹಿತರು, ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥ ಪುರೋಹಿತರು, ಪಂಡಿತರು, ಆಮೇಲೆ ಉಪಾಧ್ಯಾಯರು, ಆಮೇಲೆ ಅವರೆಲ್ಲರಿಗೂ ಕೂಡ ಧನ ಪ್ರಾಪ್ತಿಯಾಗುತ್ತೆ. ನಿಮ್ಮ ತಂದೆ ಇದ್ರೆ ತಂದೆಯಿಂದ ನಿಮಗೆ ಅನುಕೂಲ ಆಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಕಟಕ ರಾಶಿಯವರಿಗೆ ಎಷ್ಟು ದಿನ ಶುಭ ಈ ವಾರ, ಎಷ್ಟು ದಿನ ಅಶುಭ ಅಂದಾಗ
ಸ್ವಲ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಇರೋರು ಭಾಳ ಎಚ್ಚರವಾಗಿರಬೇಕು. ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ನಿಮಗೆ ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳಿದೆ. ಸೋಮವಾರ ಮಂಗಳವಾರ ಗೌರವ ನಷ್ಟ, ಧನ ನಷ್ಟ, ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ ಇದೆ. ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಇನ್ನು ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಯಶಸ್ವಿಯಾಗ್ತೀರಿ, ಉಲ್ಲಾಸವಾಗಿರ್ತೀರಿ, ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯವೇ ವಸತೇ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ, ವಿವಾಹ ಭಾಗ್ಯ ಉಂಟಾಗುತ್ತೆ, ಉತ್ತಮವಾದ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಒಟ್ಟು ಈ ವಾರ 5 ದಿನ ಶುಭ ಫಲಗಳು ಕರ್ಕಾಟಕ ರಾಶಿಯವರಿಗೆ ಪ್ರಾಪ್ತಿಯಾಗ್ತಿದೆ. ಈ ವಾರ ನೀವು ಶಿವನಿಗೆ ಕ್ಷೀರಾಭಿಷೇಕ, ಹಸುವಿನ ಹಾಲಿನಿಂದ ಅಭಿಷೇಕ ಮಾಡೋದ್ರಿಂದ ನಿಮಗೆ ಶಿವನ ಕೃಪಾ ಕಟಾಕ್ಷ ಪ್ರಾಪ್ತಿಯಾಗುತ್ತೆ. ಕರ್ಕಾಟಕ ರಾಶಿಯವರು ಪಂಚಾಕ್ಷರಿ ಮಂತ್ರವನ್ನಾದರೂ ಜಪ ಮಾಡ್ಬೋದು. ಓಂ ನಮಃ ಶಿವಾಯ ಅಥವಾ ಶಿವಾಯ ನಮಃ ಓಂ ಅಂತನಾದರೂ ನೀವು ಶಿವನನ್ನು ಜಪ ಮಾಡಿ. ಈಗ ರಾಶಿಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತೀನಿ. ಸಿಂಹರಾಶಿ ಅಧಿಪತಿಯಾದಂಥ ಸೂರ್ಯ 14ನೇ ತಾರೀಕು ಮಾರ್ಚ್ 2024 ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ. ಹಾಗಾದರೆ ಸಿಂಹರಾಶಿಯವರು ಸೂರ್ಯ ಹೋಗಿ ರಾಹುವಿನ ಬಾಯಿಗೆ ಟಚ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗ್ಬೋದು. ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ನೀವು ಕೊಡಬೇಕಾಗುತ್ತೆ ಈ ವಾರ. ಆಮೇಲೆ ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ನಿಮ್ಮ ವಿವಾಹ ಜೀವನದಲ್ಲಿ ಸಿಂಹ ರಾಶಿಯವರಿಗೆ ವಿವಾದಗಳು, ಏರುಪೇರುಗಳು, ವಾದ ವಿವಾದಗಳು, ಪಾರ್ಟ್ನರ್ಶಿಪ್ ವ್ಯವಹಾರ ಇದ್ದರೆ ಅಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಎಚ್ಚರ. ಹಾಗಾದರೆ ಈ ವಾರ ಎಷ್ಟು ದಿನ ನೀವು ಎಚ್ಚರವಾಗಿರಬೇಕು ಅಂದಾಗ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 4 ದಿನ ಎಚ್ಚರ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ವ್ಯಾಧಿ, ಏನೋ ತಲೆನೋವು ಅಥವಾ ಕೆಮ್ಮು, ನೆಗಡಿ, ಈಗ ವಾತಾವರಣ ಚೇಂಜ್ ಆಗ್ತಾ ಇದೆ, ಸ್ವಲ್ಪ ಎಚ್ಚರ. ಇಲ್ಲ ಅಜೀರ್ಣ ಆಗಿ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗ್ಬೋದು. ಊಟ ಮಾಡಬೇಕಾದ್ರೆ ಭಾಳ ಯಾವ ಆಹಾರ ತಿಂತಿದ್ದೀರಿ ಅನ್ನೋದ ಗಮನ ಇಟ್ಟು ಆಹಾರವನ್ನು ತಿನ್ನಿ. ಆದಷ್ಟು ನೀವಿರುವಂತಹ ಪ್ರದೇಶದ ಸ್ಥಳೀಯ ಆಹಾರವನ್ನು ತಿನ್ನಿ. ನಿಮ್ಮ ಸಂಗಾತಿಯ ಜೊತೆ ನಾನು ಆಗಲೇ ಹೇಳಿದಾಗೆ ವಿವಾದಗಳು, ತುಂಬ ವಿವಾಹ ಜೀವನದಲ್ಲಿ ಏರುಪೇರುಗಳನ್ನು ನೀವು ಕಾಣಬೇಕಾಗತ್ತೆ. ಅದಕ್ಕೆ ನಿಮ್ಮ ಸಂಗಾತಿ ಜೊತೆ ಹೆಚ್ಚು ತೊಂದರೆಗಳು ಅನುಭವಿಸ್ತಾ ಇರೋರು ಜಾತಕವನ್ನು ತೋರಿಸಿ. ವ್ಯಾಪಾರದಲ್ಲಿ ಕೂಡ ನಷ್ಟ ಆಗುವ ಸಾಧ್ಯತೆ ಇದೆ. ಆದರೆ ಈ ವಾರದ ಕೊನೆ 3 ದಿನ ಸೂಪರ್ ಆಗಿರ್ತೀರಿ. ಯಾವ ದಿನ ಅಂತ ಹೇಳಿದಾಗ ಸೋಮ, ಮಂಗಳ, ಬುಧ, ಗುರುವಾರ ದಿವಸ ಹೇಳಿದ್ದೀನಿ. ಇನ್ನು ಶುಕ್ರವಾರ, ಶನಿವಾರ, ಭಾನುವಾರ ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ. ಎಲ್ಲದಕ್ಕೂ ಧೈರ್ಯ ಇದ್ದಾಗ ಏನು ಬೇಕಾದ್ರೂ ನೀವು ಸಾಧನೆಯನ್ನು ಮಾಡ್ಬೋದು. ಅಧಿಕಾರವನ್ನು ಪಡಿತೀರಿ, ಉತ್ಸಾಹವಾಗಿರ್ತೀರಿ. ಸಿಂಹರಾಶಿ ಜಾತಕರು ಈಗೆಲ್ಲ ಶಿವರಾತ್ರಿ ಆಯಿತು. ಮಹಾಶಿವನ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗಬೇಕಾದ್ರೆ ಸಿಂಹರಾಶಿಯವರು ಜೇನುತುಪ್ಪದಿಂದ ಶಿವನಿಗೆ ಅಭಿಷೇಕವನ್ನು ಮಾಡಿ, ಆಗ ಶಿವನ ಕೃಪಾ ಕಟಾಕ್ಷ ಸಿಂಹರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಯಾವ ರೀತಿ ಶಿವನನ್ನ ನೀವು ಜಪ ಮಾಡಬೇಕು? ಪಂಚಾಕ್ಷರಿ ಮಂತ್ರವನ್ನಾದರೂ ಜಪ ಮಾಡ್ಬೋದು. ಅಥವಾ ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ, ಓಂ ರುದ್ರಾಯ ನಮಃ ಅಂತೇಳಿ ನೀವು ಈಶ್ವರನನ್ನ ಪೂಜೆ ಮಾಡ್ಬೋದು ಈ ವಾರ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಹಾಗಾದರೆ ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಹೇಗಿದೆ? ಬುಧ ನಿಮಗೆ ಭಾಗ್ಯಸ್ಥಾನದಲ್ಲಿ ಸಂಚಾರ, ಕನ್ಯಾ ರಾಶಿಯವರಿಗೆ ಅಷ್ಟಮ ಭಾವದಲ್ಲಿ ಸಂಚಾರ. ಬುಧ ನಿಮಗೆ ಎಷ್ಟನೇ ಮನೆ ಅಧಿಪತಿ? 10ನೇ ಮನೆ ಅಧಿಪತಿ. ನಿಮ್ಮ ರಾಶ್ಯಾಧಿಪತಿಯಾಗಿ ಅಷ್ಟಮದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಆಮೇಲೆ ಕುಜ ಮತ್ತೆ ರವಿ ಕೂಡ ರಾಶಿ ಪರಿವರ್ತನೆ.
ರವಿ 14ನೇ ತಾರೀಕು ಮಾರ್ಚ್ 2024 ಕುಂಭರಾಶಿಯಿಂದ ಮೀನರಾಶಿಗೆ, 15ನೇ ತಾರೀಕು ಮಾರ್ಚ್ 2024 ಮಂಗಳ ನಿಮಗೆ ತೃತೀಯಾಧಿಪತಿ ಆಮೇಲೆ ಅಷ್ಟಮಾಧಿಪತಿಯಾಗಿ ಷಷ್ಠಮ ಭಾವದಲ್ಲಿ ಸಂಚಾರ. ಕನ್ಯಾ ರಾಶಿಯವರಿಗೆ ವಿಪರೀತ ರಾಜಯೋಗ, ಅಂದರೆ ಕಷ್ಟಪಡಬೇಕು. ಕಷ್ಟಪಟ್ಟರೆ ಮಾತ್ರ ನಿಮಗೆ ಫಲಾನುಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಕನ್ಯಾ ರಾಶಿಯವರಿಗೆ. ಹಾಗಾದರೆ ಕನ್ಯಾ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂತಂದಾಗ, ಶತ್ರುಗಳ ಮೇಲೆ ವಿಜಯವನ್ನ ನೀವು ಸಾಧಿಸ್ತೀರಿ. ಸೋಮವಾರ ಮಂಗಳವಾರ ಉತ್ತಮವಾದ ಆಹಾರವನ್ನ ನೀವು ಸೇವನೆ ಮಾಡ್ತೀರಿ, ಉತ್ತಮವಾದ ಪಾನೀಯಗಳನ್ನು ಸೇವನೆ ಮಾಡ್ತೀರಿ, ಉತ್ತಮವಾದ ವಸ್ತ್ರಗಳನ್ನು ಧರಿಸ್ತೀರಿ, ಪ್ರಮೋಷನ್ ಆಗುವ ಸಾಧ್ಯತೆಗಳಿದೆ. ಏನಾದರೂ ಪ್ರಯಾಣಗಳು ಮಾಡಿದ್ರೆ ಅದರಿಂದ ನಿಮಗೆ ಲಾಭ ಆಗುತ್ತೆ. ಸೋಮವಾರ ಮಂಗಳವಾರ ಬುಧವಾರದ ಭವಿಷ್ಯ ಇದು. ಉತ್ತಮ ಆಹಾರ, ಉತ್ತಮ ವಸ್ತ್ರಗಳು, ಪ್ರಮೋಷನ್, ಪ್ರಯಾಣದಿಂದ ಲಾಭ. ಹಾಗಾದ್ರೆ ಇನ್ನು ವಾರದ ಕೊನೆ 4 ದಿವಸ ಸೋಮವಾರ ಮಂಗಳವಾರ ಬುಧವಾರ ಬಿಟ್ರೆ ಇನ್ನು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ, ವಾರದ ಕೊನೆ 4 ದಿನ ವ್ಯಾಪಾರಸ್ಥರು ಎಚ್ಚರ, ವ್ಯಾಪಾರದಲ್ಲಿ ನಷ್ಟ ಆಗ್ಬೋದು. ಇನ್ನು ಪೈಲ್ಸ್ ರೋಗ ಇರೋರು ಕೂಡ ಬಹಳ ಎಚ್ಚರ. ಇನ್ನು ಮಕ್ಕಳ ಜೊತೆ ವಿವಾದವನ್ನ ಮಾಡ್ಕೋಬೇಡಿ. ಅನಾವಶ್ಯಕ ಖರ್ಚಾಗುವ ಸಾಧ್ಯತೆಗಳಿದೆ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದರೆ ಕನ್ಯಾ ರಾಶಿ ಜಾತಕರು ಈ ವಾರ ಶಿವನನ್ನ ಆರಾಧನೆ ಮಾಡಬೇಕು. ಶಿವನ ಆರಾಧನೆ ಗಂಧದಿಂದ, ಅಷ್ಟಗಂಧದಿಂದ ನೀವು ಶಿವನ ಆರಾಧನೆ ಮಾಡಿ 3 ಲೋಕಕ್ಕೂ ಭಗವಂತ ಶಿವ ಒಬ್ಬನೇ ಆಗಿದ್ದಾನೆ. ಅದಕ್ಕೆ ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ, ಓಂ ತ್ರಿಲೋಕೇಶಾಯ ನಮಃ ಅಂತೇಳಿ ಶಿವನ ಜಪ ಮಾಡೋದ್ರಿಂದ ಶಿವನ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ರಾಶಿ ಚಕ್ರದಲ್ಲಿ 7ನೇ ರಾಶಿಗೆ ತುಲಾರಾಶಿ. ತುಲಾರಾಶಿ ಜಾತಕರಿಗೆ 11ನೇ ತಾರೀಕು ಮಾರ್ಚ್ 2024ರಿಂದ 17ನೇ ತಾರೀಕು ಮಾರ್ಚ್ 2024 ತುಲಾರಾಶಿ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದರೆ ತುಲಾರಾಶಿಯವರಿಗೆ ಯಾವ ರೀತಿ ಇದೆ ಫಲಾನುಫಲ? ಶುಕ್ರ ನಿಮ್ಮ ರಾಶ್ಯಾಧಿಪತಿ ಪಂಚಮ ಭಾವದಲ್ಲಿ ಸಂಚಾರ. ಮಂಗಳ ಗ್ರಹ 15ನೇ ತಾರೀಕು ಮಾರ್ಚ್ 2024 ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ನಿಮಗೆ ತುಲಾ ರಾಶಿಯವರಿಗೆ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಸಂಚಾರ. ಹಾಗಾದರೆ ನಿಮ್ಮ ಪತಿಯನ್ನ ಅಥವಾ ನಿಮ್ಮ ಪತ್ನಿಯನ್ನ, ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಯನ್ನ, ನೀವು ಪುರುಷ ಜಾತಕರಾಗಿದ್ರೆ ನಿಮ್ಮ ಪತ್ನಿಯನ್ನ, ನೀವು ಒಂದು ಪ್ರೇಮಿ, ಒಂದು ಪ್ರಿಯತಮನಂತೆ ಪ್ರೀತಿಸಕ್ಕೆ ಇಷ್ಟಪಡ್ತೀರಿ. ನಿಮ್ಮ ಮಕ್ಕಳ ಮೇಲೆ ನಿಮಗೆ ತುಂಬ ಪ್ರೀತಿ ಅನ್ನೋದು ಹೆಚ್ಚಾಗುವ ಸಾಧ್ಯತೆಗಳಿದೆ. ಹಾಗೆ ಮಕ್ಕಳ ಆರೋಗ್ಯದಲ್ಲಿ ವ್ಯತ್ಯಾಸ ಆದಾಗಲೂ ಕೂಡ ಸ್ವಲ್ಪ ಮಾನಸಿಕ ಒತ್ತಡಗಳು ಕೂಡ ಆಗುವ ಸಾಧ್ಯತೆಗಳು ಇದೆ. ಸೂರ್ಯ ನಿಮ್ಮ ಜನ್ಮ ರಾಶಿಗೆ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳಿದ್ರೆ ಈ ಟೈಮಲ್ಲಿ ನೀವು ಮಾಡ್ಕೋಬಹುದು. ಅದು ಗೆಲುವು ನಿಮಗೆ ಸರ್ಕಾರದಲ್ಲಿ ಸಿಗಬೇಕು, ನನಗೆ MP ಸೀಟ್ ಸಿಗಬೇಕು, ಅಥವಾ ರಾಜಕಾರಣದಲ್ಲಿ ನಾನು ಬೆಳೀಬೇಕು, ಅದು ಈಗ ಎಲೆಕ್ಷನ್ ಟೈಮು ನನಗೆ ಪ್ರಮೋಷನ್ ಆಗಬೇಕು ಅಥವಾ ಟ್ರಾನ್ಸ್ಫರ್ ಆಗಬೇಕು ಅಂದಾಗ ಬೇರೆ ಮಾರ್ಗಗಳಿಂದ ನೀವು ಪ್ರಯತ್ನಗಳು ಪಟ್ಟಾಗ ನಿಮಗೆ ಸಫಲತೆ ಅನ್ನೋದು ಸಿಗುತ್ತೆ. ಯಾಕೆಂದ್ರೆ ಅಲ್ಲಿ ರಾಹು ಇರೋದ್ರಿಂದ ಡೈರೆಕ್ಟ್ ಆಗಿ ಫಲಗಳನ್ನು ಪಡೆಯೋದು ಕಷ್ಟ ಆಗುತ್ತೆ. ಇನ್ನು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ 4 ದಿನ ತುಲಾ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಹೆಸರುವಾಸಿಯಾಗ್ತೀರಿ, ಫೇಮಸ್ ಖ್ಯಾತಿಯನ್ನು ಪಡಿತೀರಿ, ಶತ್ರುಗಳನ್ನು ಸೋಲಿಸ್ತೀರಿ, ಯಾವುದೇ ವ್ಯಾಧಿಗಳಿದ್ರೆ ಅದು ನಿವಾರಣೆ ಆಗುತ್ತೆ. ಸರ್ಕಾರದ ವ್ಯವಹಾರದಿಂದ ನಾನು ಹೇಳಿದ್ನಲ್ಲ, ಇಂಡೈರೆಕ್ಟ್ ಆಗಿ ನೀವು ಪ್ರಯತ್ನ ಪಟ್ಟರೆ ಲಾಭ ಕೂಡ ಆಗುತ್ತೆ. ರಾಜಕಾರಣಿಗಳಿಗೆ, ಸರ್ಕಾರದಲ್ಲಿ ಜೊತೆಗೆ ಕೆಲಸ ಮಾಡುವಂಥವ್ರಿಗೆ ಅಥವಾ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರದ ಭವಿಷ್ಯ ಹೇಳಿದೆ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ತುಲಾ ರಾಶಿಯವರಿಗೆ ಟೈಮ್ ಚೆನ್ನಾಗಿರಲ್ಲ. ಅಜೀರ್ಣ ಆಗ್ಬೋದು, ಫುಡ್ ಪಾಯ್ಸನ್ ಆಗ್ಬೋದು, ಅಥವಾ ಕೆಲವರಿಗೆ ಅನಾರೋಗ್ಯ ಆಗ್ಬೋದು, ಕೆಲವರಿಗೆ ಕೋಪ ಬರ್ಬೋದು. ಕೋಪದಿಂದ ಏನಾಗುತ್ತೆ, ಕಲಹಗಳಾಗುತ್ತೆ, ಸಂಬಂಧಗಳು ಕೆಟ್ಟೋಗುತ್ತೆ. ಅದಕ್ಕೆ ತುಲಾ ರಾಶಿಯವರು ಬಹಳ ಎಚ್ಚರಿಕೆಯಿಂದ ನೀವು ಇರಬೇಕು ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಹಾಗಾದರೆ ತುಲಾ ರಾಶಿಯವರು ಶಿವನ ಆರಾಧನೆಯನ್ನ, ಶಿವರಾತ್ರಿ ಮುಗ್ದಿದೆ ಆದರೂ ಕೂಡ ಈ ತಿಂಗಳೆಲ್ಲ ಶಿವನ ಕೃಪೆ ನಿಮಗೆ ಪ್ರಾಪ್ತಿಯಾಗಬೇಕು ಅಂದರೆ ನೀವು ಶಿವನಿಗೆ ಆರಾಧನೆ ಮಾಡಬೇಕು.
ಯಾವ ರೀತಿ ಪಂಚಾಮೃತ ಅಭಿಷೇಕವನ್ನ ಶಿವನಿಗೆ ಮಾಡಿಸ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ ಶಿವನನ್ನ ಜಪ ಮಾಡಿ ಪಂಚಾಕ್ಷರಿ ಮಂತ್ರ ಜಪ ಮಾಡಿ ತುಲಾ ರಾಶಿಯವರಿಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ. ರಾಶಿ ಚಕ್ರದಲ್ಲಿ 8ನೇ ರಾಶಿ ವೃಶ್ಚಿಕ ರಾಶಿ. ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನುವಂತಹ ವಿಚಾರವನ್ನ ತಿಳಿಸ್ತಾ ಇದ್ದೀನಿ. 11ನೇ ತಾರೀಕು ಮಾರ್ಚ್ 2024ರಿಂದ 17ನೇ ತಾರೀಕು ಮಾರ್ಚ್ 2024 ವಾರ ಭವಿಷ್ಯ ಕಾರ್ಯಕ್ರಮ. ವೃಶ್ಚಿಕ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಈ ವಾರ ನಮಗೇನು ಫಲಾನುಫಲ ತಿಳಿಸ್ತಾರೆ ಅನ್ನುವಂಥ ವಿಚಾರ. ಸೋಮವಾರದಿಂದ ಭಾನುವಾರದ ಭವಿಷ್ಯ ಆಗಿದೆ. ಹಾಗಾದರೆ ವೃಶ್ಚಿಕ ರಾಶಿಯಾಧಿಪತಿಯಾದಂತಹ ಮಂಗಳ 4ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಪೊಲೀಸ್ ಕೆಲಸ, ಮಿಲಿಟರಿ, ಪ್ಯಾರಾಮಿಲಿಟರಿ ಇಲ್ಲಿ ಕೆಲಸಗಳು ಮಾಡೋರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಆಮೇಲೆ ಸರ್ಜನ್ಸು, ಮೆಷಿನ್ಸ್ ಅಲ್ಲಿ ಕೆಲಸ ಮಾಡೋರು, ವೆಪನ್ಸು ಇವೆಲ್ಲ ಯೂಸ್ ಮಾಡುವಂಥವ್ರು ಸ್ವಲ್ಪ ಎಚ್ಚರ ಅನ್ನುವಂಥ ವಿಚಾರ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲೋ ಸಡನ್ನಾಗಿ ಟ್ರಾನ್ಸ್ಫರ್ ಮಾಡ್ಬಿಡ್ಬೋದು. ಈಗ ಎಲೆಕ್ಷನ್ ಟೈಮು, ರಾಜಕಾರಣಿಗಳ ಜೊತೆಗೆ ಏನಾದರೂ ವಿರೋಧಗಳನ್ನು ಮಾಡ್ಕೋಬಾರ್ದು. ಸೂರ್ಯ ಪಂಚಮ ಭಾವದಲ್ಲಿ ಸಂಚಾರ ಆಗಿ ರಾಹುವಿನ ಸಂಬಂಧ ಉಂಟಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಎಚ್ಚರವಾಗಿರಬೇಕು ವೃಶ್ಚಿಕ ರಾಶಿ ಜಾತಕರು. ವೃಶ್ಚಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗೋದು, ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗಿ ವಾಯು ಪ್ರಕೋಪ ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 5 ದಿನ ಟೈಮ್ ಚೆನ್ನಾಗಿದೆ. ಶತ್ರುಗಳನ್ನ ನಿರ್ಮೂಲನೆ ಮಾಡ್ತೀರಿ, ಹೆಸರು ಖ್ಯಾತಿಯನ್ನ ಪಡಿತೀರಿ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಉತ್ತಮವಾದ ಆಹಾರವನ್ನು ಸೇವನೆ ಮಾಡ್ತೀರಿ. ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿಯಾಗುವ ಸಾಧ್ಯತೆಗಳಿದೆ ವೃಶ್ಚಿಕ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ನೋಡಿ, ಭಗವಂತ ಎಕ್ಕೆ ಹೂವನ್ನು ಕೂಡ ಇಷ್ಟಪಡ್ತಾನೆ. ಅಂದ್ರೆ ನಾವು ಪಾಪ ಮಾಡಿದ್ರು ಕೂಡ ನಮ್ಮ ಪಾಪವನ್ನ ವಿಮೋಚನೆ ಮಾಡುವಂತ ಶಿವ ಹೂವನ್ನು ಯಾಕೆ ಇಷ್ಟಪಡ್ತಾನೆ, ಸುಂದರವಾದಂಥ ಹೂವನ್ನು ಯಾಕೆ ಇಷ್ಟಪಡಲ್ಲ ಅಂತ ನಿಮಗೆಲ್ಲ ಪ್ರಶ್ನೆ ಇರುತ್ತೆ. ಆದರೂ ದೇವರು ಭಗವಂತ ದೊಡ್ಡವನಾಗಿರೋದ್ರಿಂದ ಎಕ್ಕೆ ಹೂವಿನಂತಹ ಮನಸ್ಸಿರುವಂಥವ್ರನ್ನು ಪ್ರೀತಿಸ್ತಾನೆ. ಅದಕ್ಕೆ ಎಕ್ಕೆ ಹೂವಿನಿಂದ ವೃಶ್ಚಿಕ ರಾಶಿಯವರು ಶಿವನ ಆರಾಧನೆ ಮಾಡಿ ಗಂಗಾಜಲ ಅಥವಾ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ಶಿವನ ಕೃಪಾ ಕಟಾಕ್ಷ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ನಮ್ಗೇನು ಭವಿಷ್ಯ ಹೇಳ್ತಾರೆ ಅಂತ. ನಿಮ್ಮ ರಾಶ್ಯಾಧಿಪತಿ ಗುರು ಪಂಚಮ ಭಾವದಲ್ಲಿ ಸಂಚಾರ. 14ನೇ ತಾರೀಕು ಮಾರ್ಚ್ 2024 ರವಿ ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. 15ನೇ ತಾರೀಕು ಮಾರ್ಚ್ 2024 ಮಂಗಳ ಗ್ರಹ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಪವರ್ ಜಾಸ್ತಿ ಆಗುತ್ತೆ. ಸರ್ಕಾರದ ಕೆಲಸ ಕಾರ್ಯಗಳು ಈಡೇರಬೇಕಾದ್ರೆ ಮತ್ತೊಂದು ಮಾರ್ಗದಿಂದ ನೀವು ಪ್ರಯತ್ನ ಪಟ್ಟಾಗ ಫಲಾನುಫಲ ಪ್ರಾಪ್ತಿಯಾಗುತ್ತೆ. ಈಗ ಧನಸ್ಸು ರಾಶಿಯವರಿಗೆ ಹೇಗಿದೆ ಫಲಾನುಫಲ? ಅದೇ ಸರ್ಕಾರನೇ ಏನಾದರೂ ಒಂದು ಕಪ್ಪು ಚುಕ್ಕೆ ಬರುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಧನುರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ಈ ವಾರ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಈ ವಾರ 4 ದಿನ ಟೈಮ್ ಚೆನ್ನಾಗಿರಲ್ಲ. ವಾಹನಗಳಿಂದ ತೊಂದರೆ ಆಗ್ಬೋದು. ವಾಹನ ಸ್ಟಾರ್ಟ್ ಆಗದೆ ಇರೋದು, ಎಲ್ಲೋ ಮಧ್ಯದಲ್ಲಿ ಸಿಗ್ನಲ್ ಸ್ಟಾಪ್ ಆಗ್ಬಿಟ್ರೆ ಮತ್ತೆ ಏನೇ ಮಾಡಿದ್ರು ಕಿಕ್ ಕೊಡಿದ್ರು ಗಾಡಿ ಸ್ಟಾರ್ಟ್ ಆಗಲ್ಲ. ಕೀನಲ್ಲಿ ಹಿಂಗೆ ಸ್ಟಾರ್ಟ್ ಮಾಡಿದ್ರೂ ಆಗಲ್ಲ. ಏನೋ ಒಂದು ತೊಂದರೆಗಳು, ಪ್ರಯತ್ನಗಳಲ್ಲಿ ಸೋಲು, ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ತುಂಬ ಟೈಮ್ ಚೆನ್ನಾಗಿದೆ. ಗೃಹದಲ್ಲಿ ಶಾಂತಿಯ ವಾತಾವರಣ, ಸಂತೋಷ ಅನ್ನೋದು ಹೆಚ್ಚಾಗುತ್ತೆ. ವ್ಯಾಧಿಗಳು ಕೂಡ ನಿವಾರಣೆ ಆಗುತ್ತೆ. ನೀವೆಲ್ಲ ಶಿವನನ್ನ ಮೆಚ್ಚಿಸಬೇಕಾದ್ರೆ ಧನಸ್ಸು ರಾಶಿಯವರು ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ ಅಂತೇಳಿ ಶಿವನ ಜಪ ಮಾಡಬೇಕು. ಗುರುಗಳಿಗೆ ಗುರು ಸದ್ಗುರು ಶಿವ ಒಬ್ಬನೇ. ಅದಕ್ಕೆ ಶಿವನೇ ತಾಯಿ, ತಂದೆ, ಬಂಧು ಬಳಗ, ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ
ತ್ವಮೇವ ಬಂಧುಶ್ಚ ಸಖಾ ತ್ವಮೇವ. ನೀನೇ ತಂದೆ, ನೀನೇ ತಾಯಿ, ನೀನೇ ಬಂಧು, ನೀನೇ ವಿದ್ಯೆ. ಸರ್ವಂ ಮಮ ದೇವದೇವ, ನೀನೇ ನನಗೆ ಎಲ್ಲ ಅಂತ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ಗುರುಗಳಿಗಿಂತ ಗುರು ಅಂದಾಗ ಸದ್ಗುರು ಅಂತ ಎಷ್ಟೋ ಜನ ಟೈಟಲ್ ತಗೋಬಹುದು, ಆದರೆ ನಿಜವಾದ ಸದ್ಗುರು ಈಶ್ವರ ಆಗಿದ್ದಾನೆ. ಅದಕ್ಕೆ ಧನುರಾಶಿಯವರು ಓಂ ಸದ್ಗುರುವೇ ನಮಃ ಅಂತೇಳಿ ವಾರ ಜಪ ಮಾಡಿ ಒಳ್ಳೆಯದಾಗುತ್ತೆ ನಿಮಗೆ. ಶಿವನಿಗೆ ನೀವು ಯಾವ ರೀತಿಯಲ್ಲಿ ಪ್ರಸಾದವನ್ನ ಅಂದರೆ ಕ್ಷೀರ ಅಂದರೆ ಹಾಲಿನಿಂದ ಮಾಡಿರುವಂತಹ ಸ್ವೀಟು ದೇವರಿಗೆ ಪ್ರಸಾದವಾಗಿ ನೀವು ಇಟ್ಟು ಆಮೇಲೆ ಭಕ್ತರಿಗೆ ಹಂಚೋದ್ರಿಂದ ಧನುಸು ರಾಶಿಯವರಿಗೆ ಶುಭ ಫಲಗಳು ಈ ವಾರ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಹಾಗಾದ್ರೆ ಮಕರ ರಾಶಿಯವರು ಕಾಯ್ತಾ ಇದ್ದೀರಲ್ವಾ, ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. ಮಕರ ರಾಶಿಯವರಿಗೆ 11ನೇ ತಾರೀಕು ಮಾರ್ಚ್ 2024ರಿಂದ 17ನೇ ತಾರೀಕು ಮಾರ್ಚ್ 2024ರ ಮಕರ ರಾಶಿ ಭವಿಷ್ಯ. ಸೋಮವಾರದಿಂದ ಭಾನುವಾರ ಈ ವಾರ ಭವಿಷ್ಯ. ಈ ವಾರ ಉತ್ತರಭಾದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. ನಿಮ್ಮ ರಾಶಿಯಾಧಿಪತಿ ಶನಿದೇವರು ಕುಂಭ ರಾಶಿಯಲ್ಲಿ ಸಂಚಾರ, ಆದರೆ ಅದ್ರ ಜೊತೆಗೆ ಮಂಗಳ ಕೂಡ ಮಕರ ರಾಶಿಯಿಂದ ಕುಂಭ ರಾಶಿಗೆ ಕುಜ ಸಂಚಾರ ಆಗೋದ್ರಿಂದ ಕೋಪವನ್ನ ಮಕರ ರಾಶಿಯವರು ಮಾಡ್ಕೋಬಾರ್ದು. ಕೋಪ ಕಲಹ ಮನೆಗಳಲ್ಲಿ ಆಗುವ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಮಕರ ರಾಶಿಯವರು ಎಚ್ಚರ. ಮಾತಾಡ್ಬೇಕಾದ್ರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ ಒಂದು 3 ಸಲ ಅಥವಾ 5 ಸಲ ಯೋಚನೆ ಮಾಡಿ ಮಾತಾಡಿ. ಕೋಪ ಹೆಚ್ಚಾದ್ರೆ ಸಂಖ್ಯೆಗಳನ್ನ ಉಲ್ಟಾ ಎಣ್ಸಕ್ ಸ್ಟಾರ್ಟ್ ಮಾಡಿ 10, 9, 8, 7, 6, 5 ಅಂತ. ಹಾಗಾದ್ರೂ ಕೋಪವನ್ನ ನೀವು ಕಮ್ಮಿ ಮಾಡ್ಕೋಬೇಕು. ಕೋಪವನ್ನ ಮಾಡಿಕೊಂಡ್ರೆ ಕಷ್ಟಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ 14ನೇ ತಾರೀಕು ಮಾರ್ಚ್ 2024 ಅಷ್ಟಮಾಧಿಪತಿಯಾದಂತಹ ರವಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ನಿಮಗೆ ಎಲ್ಲಿ ಕಲಹಗಳಾಗ್ಬೋದು, ಚಿಕ್ಕ ಸಹೋದರ ಸಹೋದರಿಯ ಜೊತೆಗೆ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಧೈರ್ಯದ ವಿಚಾರದಲ್ಲಿ ಸ್ವಲ್ಪ ಭಯ ಆಗ್ಬೋದು. ಸರ್ಕಾರದಲ್ಲಿ ಅಧಿಕಾರವನ್ನು ಕಳ್ಕೋಬಹುದು. ಈ ಎಲೆಕ್ಷನ್ ಟೈಮಲ್ಲಿ ನಿಮ್ಗೆ ಎಲ್ಲಾದ್ರೂ ಇಷ್ಟ ಇಲ್ದಿರೋ ಜಾಗದಲ್ಲಿ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಗಳಿರುತ್ತೆ. ಎಚ್ಚರ. ಸೋಮವಾರ ಮಂಗಳವಾರ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ. ಟೈಮ್ ತುಂಬಾ ಚೆನ್ನಾಗಿದೆ. ಈ ವಾರ ನಾನು ಸೋಮವಾರದಿಂದ ಭಾನುವಾರದವರೆಗೂ ಭವಿಷ್ಯ ತಿಳಿಸ್ತಾ ಇದ್ದೀನಿ. ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮೀ. ಎಲ್ಲಿ ಧೈರ್ಯ ಇರುತ್ತೋ ಅಲ್ಲಿ ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ. ಕೀರ್ತಿ ಹೆಚ್ಚಾಗುತ್ತೆ. ಹೆಸರುವಾಸಿ ಆಗ್ತೀರಿ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ ಸೋಮವಾರ ಮಂಗಳವಾರ. ಆದ್ರೆ ಈ ವಾರ ಮಕರ ರಾಶಿಯವ್ರಿಗೆ 5 ದಿನ ಟೈಮ್ ಚೆನ್ನಾಗಿರಲ್ಲ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಜಾಗ್ರತೆ. ಕೆಲವರಿಗೆ ಧನ ನಷ್ಟ ಆಗ್ಬೋದು. ಮಲಗಿದ್ರೆ ನಿದ್ದೆ ಬರಲ್ಲ, ನಿದ್ರಾಭಂಗ ಉಂಟಾಗುವಂಥದ್ದು. ಇನ್ನ ಕೆಲವರಿಗೆ ಭಯ, ದಾಂಪತ್ಯದಲ್ಲಿ ಸಂತೋಷವಿಲ್ಲದೆ ಇರುವಂಥದ್ದು. ಈ ತರ ಒಂದಲ್ಲ ಒಂದು ಸಮಸ್ಯೆಗಳನ್ನ ಮಕರ ರಾಶಿಯವರು ಅನುಭವಿಸುವ ಸಾಧ್ಯತೆಗಳಿದೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಅದಕ್ಕಿಂತ ಮುಂಚೆ ಮಕರ ರಾಶಿಯವರದು ಏನ್ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿಲ್ವಲ್ಲ ಗುರೂಜಿ ಅಂತ ನೀವು ಕೇಳ್ತೀರಿ. ಅದಕ್ಕೆ ಮಕರ ರಾಶಿ ಜಾತಕರು ಈ ವಾರ ಶಿವನಿಗೆ ವಿಭೂತಿ ಅಭಿಷೇಕ ಮಾಡಿಸಿ ಓಂ ನಮಃ ಶಿವಾಯ ಅಂತೇಳಿ ಪಂಚಾಕ್ಷರಿ ಮಂತ್ರವನ್ನಾದರೂ ನೀವು ಜಪ ಮಾಡಿ. ಆಗ ಮಕರ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ಈಗ ತಿಳಿಸ್ತೀನಿ. 11ನೇ ತಾರೀಕು ಮಾರ್ಚ್ 2024ರಿಂದ 17ನೇ ತಾರೀಕು ಮಾರ್ಚ್ 2024ರ ಕುಂಭರಾಶಿ ಭವಿಷ್ಯ. ಸೋಮವಾರದಿಂದ ಭಾನುವಾರದವರೆಗೂ. ಕುಂಭರಾಶಿಗೆ ಕುಜ 15ನೇ ತಾರೀಕು ಮಾರ್ಚ್ 2024 ಈ ವಾರ ಮಕರ ರಾಶಿಯಿಂದ ಕುಂಭರಾಶಿಗೆ ರಾಶಿ ಪರಿವರ್ತನೆ. ಸೂರ್ಯ ಕುಂಭರಾಶಿಯಿಂದ 14ನೇ ತಾರೀಕು ಮಾರ್ಚ್ 2024 ಕುಂಭರಾಶಿಯಿಂದ ಮೀನರಾಶಿಗೆ ರಾಶಿ ಪರಿವರ್ತನೆ. ಕೋಪ ಕಲಹ ಮಾಡ್ಕೋಬೇಡಿ. ಚಿಕ್ಕ ಚಿಕ್ಕ ವಿಚಾರಕ್ಕೆ, ಹಣಕಾಸಿನ ವಿಚಾರಕ್ಕೆ, ಕೆಲಸಗಾರರ ವಿಚಾರಕ್ಕೆ ಕೋಪ ಹೆಚ್ಚಾಗ್ಬೋದು. ಕೋಪ ಬೇಡ. ಅಥವಾ ತಾಯಿಗೆ ಕೋಪ ಹೆಚ್ಚಾಗುವ ಸಾಧ್ಯತೆ ಇದೆ. ನಮಗಿರುವ ಕೋಪದಿಂದ ಏನಾಗುತ್ತೆ, ಬಾಂಧವ್ಯ ಅನ್ನೋದು ಕೆಟ್ಟೋಗುವ ಸಾಧ್ಯತೆ ಇದೆ. ಅದಕ್ಕೆ ಕುಂಭರಾಶಿಯವರು ಕೋಪವನ್ನ ಮಾಡ್ಕೋಬೇಡಿ, ಹಠ ಮಾಡಕ್ ಹೋಗ್ಬೇಡಿ. ಈ ಟೈಮಲ್ಲಿ ಆದಷ್ಟು ಶಾಂತಿಯಾಗಿರಿ, ಮೆಡಿಟೇಷನ್ನ ಮಾಡಿ, ಶಿವನ ಆರಾಧನೆಯನ್ನ ಮಾಡಿ.
ಶಂಕುವಿನಿಂದ ಶಿವನನ್ನ ಅಭಿಷೇಕ ಮಾಡಿ ಗಂಗಾಜಲ ಮತ್ತು ಹಾಲು ಕ್ಷೀರಾಭಿಷೇಕವನ್ನ ಮಾಡಿ ಅವಾಗ ಶಿವನ ಪ್ರಸನ್ನತೆ ನಿಮ್ಗೆ ಉಂಟಾಗುತ್ತೆ. ಕುಂಭರಾಶಿಯವರಿಗೆ ಸೋಮವಾರ ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ವಾಗ್ವಾದಗಳು, ಏನೇ ಪ್ರಯತ್ನಗಳು ಮಾಡೋದ್ರಲ್ಲ ಸೋಲು, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ, ಸ್ತ್ರೀಯಿಂದ ಅಪಮಾನ ಆಗುವ ಸಾಧ್ಯತೆ ಇದೆ, ಜಾಗ್ರತೆ. ಇನ್ನು ಸೋಮವಾರ ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ ಗುರುವಾರ ನೆಮ್ಮದಿಯಾಗಿರ್ತೀರಿ. ನೆರೆಹೊರೆಯವರಿಂದ ಸಹಾಯ ಸಿಗುತ್ತೆ. ನಿಮಗೆ ಜಯ ಕೀರ್ತಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಒಟ್ಟು 4 ದಿವಸದ ಭವಿಷ್ಯವನ್ನು ಹೇಳಿದೆ. ಇನ್ನು ವಾರದ ಕೊನೆ 3 ದಿನ ಶುಕ್ರವಾರ ಶನಿವಾರ ಭಾನುವಾರ ಹೊಟ್ಟೆಯ ತೊಂದರೆ, ವಾಹನಗಳಿಗಿಂತ ತೊಂದರೆ, ಬೇಸರ, ಎಲ್ಲರ ಮೇಲೆ ಸಂಶಯ. ಅಂದ್ರೆ ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ 5 ದಿನ ಜಾಗ್ರತೆ, ಟೈಮ್ ಚೆನ್ನಾಗಿರಲ್ಲ. ಹಾಗಾದ್ರೆ ಕುಂಭರಾಶಿ ಮೊದಲೇ ಪರಿಹಾರ ಹೇಳ್ಬಿಟ್ಟಿದ್ದೀನಿ. ನೀವು ಆ ರೀತಿ ಫಲಾನುಫಲ ಬೇಕು ಅಂದ್ರೆ ಶಂಕುವಿನಿಂದ ಶಿವನಿಗೆ ಆರಾಧನೆಯನ್ನ ಮಾಡಬಹುದು. ಅಥವಾ ಶಿವನ ಮೇಲೆ ಒಂದು ಇಟ್ಟಿರ್ತಾರೆ, ಅಲ್ಲಿ ನೀವು ಗಂಗಾಜಲ ಹಾಕಿದ್ರೆ ಶಿವನ ಮೇಲೆ ನೀರು ಬೀಳ್ತಾ ಹೋಗುತ್ತೆ. ಆ ರೀತಿನಾದ್ರೂ ನೀವು ಶಿವನಿಗೆ ಆರಾಧನೆಯನ್ನ ಮಾಡ್ಬೋದು. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 11ನೇ ತಾರೀಕು ಮಾರ್ಚ್ 2024ರಿಂದ 17ನೇ ತಾರೀಕು ಮಾರ್ಚ್ 2024ರ ಮೀನರಾಶಿ ಭವಿಷ್ಯ ಸೋಮವಾರದಿಂದ ಭಾನುವಾರದವರೆಗೂ. ಹಾಗಾದ್ರೆ ಮೀನರಾಶಿಗೆ 14ನೇ ತಾರೀಕು ಮಾರ್ಚ್ 2024 ಸೂರ್ಯನ ಪ್ರವೇಶ ಆಗುತ್ತೆ ಮೀನರಾಶಿಗೆ. ಅಲ್ಲಿ ರಾಹು ಕೂಡ ಇರೋದ್ರಿಂದ ಮಾನಸಿಕ ಒತ್ತಡಗಳು ನಿಮಗೆ ಹೆಚ್ಚಾಗುತ್ತೆ. ಆರೋಗ್ಯದಲ್ಲಿ ಏರುಪೇರುಗಳಾಗುವ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ರಾಶಿಗೆ ವ್ಯಯಸ್ಥಾನದಲ್ಲಿ 15ನೇ ತಾರೀಕು ಮಾರ್ಚ್ 2024 ಮಂಗಳ ಗ್ರಹ ರಾಶಿ ಪರಿವರ್ತನೆ ಆಗುವ ಸಾಧ್ಯತೆ. ಯಾವುದೇ ರಾತ್ರಿ ಆಗಿದ ತಕ್ಷಣ ಪತಿ ಪತ್ನಿ ಅಥವಾ ಮತ್ತೊಬ್ಬರ ಜೊತೆ ಕಲಹಗಳಾಗುವ ಸಾಧ್ಯತೆಗಳಿದೆ. ಆಸೆ ಆಕಾಂಕ್ಷೆಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಫೈನಾನ್ಷಿಯಲ್ ಮ್ಯಾಟರ್ ಹೇಗಿರುತ್ತೆ? ನಿಮ್ಮ ರಾಶ್ಯಾಧಿಪತಿ ಗುರು ದ್ವಿತೀಯ ಭಾವದಲ್ಲಿದ್ದು ದ್ವಿತೀಯಾಧಿಪತಿ ವ್ಯಯ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಹಣಕಾಸು ವ್ಯಯ ಆಗುತ್ತೆ. ಯಾವ ವಿಚಾರಕ್ಕೆ ವ್ಯಯ ಆಗುತ್ತೆ? ಬೆಡ್ ಕಂಫರ್ಟ್ಸ್ಗೆ, ಉಲ್ಲಾಸ ಪಡೆಯೋದಕ್ಕೋಸ್ಕರ, ಪ್ರೀತಿ ಪ್ರೇಮ ಮಾಡಿರೋರನ್ನ ಪಡ್ಕೊಳ್ಳೋಕ್ಕೋಸ್ಕರ ಖರ್ಚಾಗುವ ಸಾಧ್ಯತೆ ಇದೆ. ಜಾಗ್ರತೆ. ಹಾಗಾದ್ರೆ ಮೀನರಾಶಿಯವರಿಗೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಸೋಮವಾರ ಮಂಗಳವಾರ ಟೈಮ್ ತುಂಬಾ ಚೆನ್ನಾಗಿದೆ. ಪ್ರಮೋಷನ್ ಆಗ್ಬೋದು, ಸುಖ ಅಂತಸ್ತು ಎಲ್ಲ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಸೋಮವಾರ ಮಂಗಳವಾರ. ಇನ್ನು ಬುಧವಾರ ಗುರುವಾರ ಮತ್ತೆ ಕುಟುಂಬದಲ್ಲಿ ದುಃಖ ಗೌರವ ನಷ್ಟ, ಟೈಮ್ ಚೆನ್ನಾಗಿರಲ್ಲ. ಸೋಮವಾರ ಮಂಗಳವಾರ ಬಿಟ್ಟರೆ ಬುಧವಾರ ಗುರುವಾರ ಟೈಮ್ ಚೆನ್ನಾಗಿರಲ್ಲ. ಇನ್ನು ಶುಕ್ರವಾರ ಶನಿವಾರ ಭಾನುವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಒಡವೆಗಳನ್ನ ಹಾಕಂತೀರಾ, ಧನ ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ನೆಮ್ಮದಿಯಾಗೂ ಕೂಡ ಇರ್ತೀರಾ. ಮೀನರಾಶಿಯವರು ಎಲ್ಲಾ ಕೆಲಸ ಕಾರ್ಯಗಳನ್ನ ಸ್ವ ಇಚ್ಛೆಯಿಂದ ಮಾಡ್ತೀರಾ, ಉಲ್ಲಾಸ ಕೂಡ ಪಡಿತೀರಾ. ಅದನ್ನೇನಂತೇವೆ ಸೆಕ್ಷುವಲ್ ಪ್ರೆಷರ್ ಅದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಒಟ್ಟು ಎಷ್ಟು ದಿನ ನಿಮಗೆ ಶುಭ ಈ ವಾರ ಅಂದಾಗ ಒಟ್ಟು 5 ದಿನ. ಸೋಮವಾರ ಮಂಗಳವಾರ ಶುಕ್ರವಾರ ಶನಿವಾರ ಭಾನುವಾರ ಒಟ್ಟು 5 ದಿನ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಮೀನರಾಶಿ ಜಾತಕರಿಗೆ. ಹಾಗಾದ್ರೆ ಮೀನರಾಶಿಯವರು ನೀವು ಏನಂತ ಶಿವನನ್ನ ಪ್ರಾರ್ಥನೆ ಮಾಡಬೇಕು ಅಂದಾಗ ಗಂಗಾಜಲ ಕ್ಷೀರಾಭಿಷೇಕ ಶಿವನಿಗೆ ಮಾಡಬೇಕು, ಶಿವನನ್ನ ಆರಾಧನೆ ಮಾಡಬೇಕು. ಓಂ ಶಂಭವೇ ನಮಃ ಅಥವಾ ಓಂ ತ್ರಿಲೋಕೇಶಾಯ ನಮಃ, 3 ಲೋಕಕ್ಕೂ ನೀನೇ ಅಂತೇಳಿ ಶಿವನನ್ನ ನೀವು ಜಪ ಮಾಡೋದ್ರಿಂದ ಮೀನರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಪರಿಹಾರನೂ ಕೂಡ ನಾನು ನಿಮಗೆ ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿರೋರು ಮಾತ್ರ ಸಬ್ಸ್ಕ್ರೈಬ್ ಆಗಿರಲ್ಲ, ಹಳಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ. ನೋಟಿಫಿಕೇಶನ್ ಬೆಲ್ ಒತ್ತಿದ್ರೆ ಆಗ ನಾನು ಹಾಕುವ ವಿಡಿಯೋಗಳೆಲ್ಲ ನಿಮಗೆ ಬಂದು ತಲುಪ್ತಾ ಇರುತ್ತೆ. ಹೊಸಬ್ರು ಕೂಡ ಸಬ್ಸ್ಕ್ರೈಬ್ ಆದರೆ ನಿಮ್ಗೆ ಅನುಕೂಲ. ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ. ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಶೇರ್ ಮಾಡಿ. ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ ನಮ್ಮೆಲ್ಲರ ತಂದೆ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ನಿಮಗೆಲ್ಲ ಆ ಶಿವ ಒಳ್ಳೇದ್ ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.